ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಇವತ್ತು ನಾನು ನೆದರ್ಲ್ಯಾಂಡ್ಸಲ್ಲಿ ಮನೆಗಳು ಯಾವ ಪ್ಯಾಟರ್ನಲ್ಲಿ ಇರ್ತವೆ, ಮನೆಗಳು ಹೇಗಿರ್ತವೆ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿಯ ವಾತಾವರಣ ಹೇಗಿರುತ್ತೆ, ವರ್ಷ ಇಡೀ ತಣ್ಣಗಿರುತ್ತೆ ಅಲ್ವಾ? ಅಂದರೆ ಜೂನ್, ಜುಲೈ, ಆಗಸ್ಟ್ ಸ್ವಲ್ಪ ಸಮ್ಮರ್ ಅಂತ ಲೆಕ್ಕ. ಹಾಗಾಗಿ ಇಲ್ಲಿಯ ಮನೆ ಯಾವ ರೀತಿ ಇರುತ್ತಂದರೆ ಎಲ್ಲ ಡಚ್ ಪ್ಯಾಟರ್ನ್, ಅಂದರೆ ಎಲ್ಲವೂ ಮ್ಯಾಕ್ಸಿಮಮ್ ಮನೆಗಳು ಸ್ಲೋಪ್ ರೂಫ್ ಇರುತ್ತೆ. ಈ ಥರ ಸ್ಲೋಪ್ ರೂಫ್ ಇದ್ದು ಟೈಲ್ಸ್ ಹಾಕಿರ್ತಾರೆ. ಯಾಕಂದರೆ ವರ್ಷ ಇಡೀ ಮಳೆ, ತುಂಬ ಜೋರು ಮಳೆ ಅಲ್ಲ ಅಂದರೂ ಮಳೆ ಇರುತ್ತೆ, ಸ್ನೋಫಾಲ್ ಆಗುತ್ತೆ. ತುಂಬ ಸ್ನೋಫಾಲ್ ಆಗಲ್ಲ, ಆದರೂ ಸ್ನೋಫಾಲ್ ಆಗುತ್ತೆ, ಚಳಿಯ ವಾತಾವರಣ. ಹಾಗಾಗಿ ಹೆಚ್ಚಿನ ಮನೆಗಳು ಆ ಪ್ಯಾಟರ್ನ್ ಇರುತ್ತೆ. ಅದರಲ್ಲಿ ಸಿಂಗಲ್ ಮನೆಗಳು, ಇಂಡಿವಿಜುವಲ್ ಮನೆಗಳು ಅಂದರೆ ಡಿಟ್ಯಾಚ್ಡ್ ಮನೆಗಳಿರ್ತವೆ ಒಂದಷ್ಟು. ಇಲ್ಲಿಯ ಪ್ಯಾಟರ್ನ್ಸ್ ಹೇಗಿರುತ್ತಂದರೆ ಟ್ವಿನ್ ಹೌಸ್ಗಳಿರ್ತದೆ, ಆಮೇಲೆ ರೋ ಹೌಸ್ಗಳು, ಸಾಲಾಗಿ ಮನೆಗಳು, ಎರಡು ಗೋಡೆನೂ ಅಟ್ಯಾಚ್ ಆಗಿರುತ್ತೆ, ಫ್ರಂಟ್ ಮತ್ತು ಬ್ಯಾಕ್ ಫ್ರೀ ಇರುತ್ತೆ, ಆ ಥರ ಇರುತ್ತೆ. ಇಲ್ಲ ಅಂದರೆ ಅಪಾರ್ಟ್ಮೆಂಟ್ಸ್ ಇರುತ್ತೆ. ಈ ಥರ ವೆರೈಟೀಸ್ ಇರುತ್ತೆ. ಬನ್ನಿ, ನಾನು ನಿಮಗೆ ಯಾವ್ಯಾವ ಪ್ಯಾಟರ್ನ್ಸ್ ಮನೆಗಳಿರ್ತವೆ ಎಲ್ಲ ಹೇಳ್ತೀನಿ. ಬನ್ನಿ ನೋಡಿ, ಈಗ ನನ್ನ ಹಿಂದೆ ಕಾಣ್ತಾ ಇದೆ ನಿಮಗೆ, ಅದು ಇಂಡಿವಿಜುವಲ್ ಹೌಸ್ ಅಂದರೆ ಸಿಂಗಲ್ ಮನೆ. ಡಿಟ್ಯಾಚ್ಡ್ ಹೌಸ್ ಅಂದರೆ ಒಂದೇ ಮನೆ, ಅದಕ್ಕೆ ಅದರದ್ದೇ ಆದ ಜಾಗ ಸುತ್ತಮುತ್ತ ಇರುತ್ತೆ, ಆ ಥರ ದೊಡ್ಡಕ್ಕಿರುತ್ತೆ, ಆ ಥರ ಮಾಡ್ಕೊಂಡಿರ್ತಾರೆ. ಇಲ್ಲಿ ಏನಂದರೆ ಸಿಟಿ ಯಾವಾಗಲೂ ಗ್ರೀನರಿ ಮೇಂಟೈನ್ ಮಾಡಿರ್ತಾರೆ, ಮತ್ತು ಬೇಕಾದಷ್ಟು ಸ್ಪೇಸು ಇರುತ್ತೆ ಇಲ್ಲಿ ಮನೆಗಳಲ್ಲಿ. ಹೊರಗೆ ಜಾಗಗಳು ನಮ್ಮೂರ ಥರ ಕಂಜೆಸ್ಟೆಡ್ ಆಗಿ ಆ ಥರ ಇರೋದಿಲ್ಲ ಇಲ್ಲಿ. ಈಗ ಸಿಟಿ ಬೆಳೆದು ಸ್ವಲ್ಪ ಜಾಸ್ತಿ ಅಪಾರ್ಟ್ಮೆಂಟ್ಸ್ ಎಲ್ಲ ಬರ್ತಾ ಇದೆ. ಇಲ್ಲಾಂದರೆ ತುಂಬ ಸ್ಪೇಷಿಯಸ್ ಆಗಿರುತ್ತೆ, ಮನೆಗಳಿಗೆ ಜಾಗ ಎಲ್ಲ ಇರುತ್ತೆ. ಇನ್ನು ಟ್ವಿನ್ ಹೌಸಸ್ ಇರುತ್ತೆ, ಅದು ಹೇಗಿರುತ್ತೆ ನಿಮಗೆ ತೋರಿಸ್ತೀನಿ. ಮತ್ತು ಪ್ರತಿಯೊಂದು ಮನೆಗಳಲ್ಲೂ ಹೀಟಿಂಗ್ ಸಿಸ್ಟಮ್ ಎಲ್ಲ ಇರುತ್ತೆ. ಇಲ್ಲಿ ತುಂಬ ಕೂಲ್ ವೆದರ್ ಅಲ್ವಾ, ಹಾಗಾಗಿ ಹೀಟಿಂಗ್ ಸಿಸ್ಟಮ್ಸ್ ಎಲ್ಲ ಪ್ರತಿ ಮನೆಯಲ್ಲೂ ಒಳಗಡೆ ಫಿಕ್ಸ್ ಆಗಿರುತ್ತೆ. ಮನೆಯೇ ಹೀಟಾಗಿ ಇರುವ ಹಾಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಪ್ರತಿ ಮನೆಯಲ್ಲೂ ಆ ವ್ಯವಸ್ಥೆಗಳೆಲ್ಲ ಇರುತ್ತೆ. ನಾನು ನಿಮಗೆ ಎಲ್ಲ ರೀತಿಯ ಮನೆಗಳನ್ನು ತೋರಿಸ್ತಾ ಹೋಗ್ತೀನಿ, ಬನ್ನಿ. ನೋಡಿ ಫ್ರೆಂಡ್ಸ್, ಎಲ್ಲ ಕಡೆ ರೋಡಿನ ಅಕ್ಕಪಕ್ಕನೂ ಎಷ್ಟೊಂದು ಹಸಿರು ನೋಡಿ, ಹಸಿರೇ ಜಾಸ್ತಿ ಕಾಣುವಂಥದ್ದು. ಇವೇ ಎಲ್ಲ ಒಂಥರ ಪ್ಲಸ್ ಪಾಯಿಂಟ್ಸ್ ಈ ಊರುಗಳಲ್ಲಿ. ಚಿಕ್ಕ ಕಂಟ್ರಿ ಹೌದು, ಆದರೆ ಹಾಗೆ ಮೇಂಟೈನ್ ಮಾಡ್ತಾರೆ. ಜನಸಂಖ್ಯೆನೂ ಕಡಿಮೆ ಅಲ್ವಾ. ನೋಡಿ, ಇದು ಎದುರುಗಡೆ ಕಾಣ್ತಾರೆ ನನಗೆ ಬಸ್ ಸ್ಟಾಪ್ ಈ ಥರ ಇರುತ್ತೆ. ಆಮೇಲೆ ನೋಡಿ, ನಾನು ಈ ಕಡೆ ತೋರಿಸ್ತೀನಿ ನಿಮಗೆ. ಹಸಿರು ನೋಡಿ, ಹಸಿರು 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 ಮರಗಳು ನೋಡಿ, ಇಲ್ಲಿ ಇಷ್ಟು ದಪ್ಪ ದಪ್ಪ ಮರಗಳು. ಯಾವ ಥರ ರೋಡಿನ ಅಕ್ಕಪಕ್ಕ ದೊಡ್ಡ ಸರ್ಕಲ್ ಬೇರೆ ಇದೆ ರೋಡಲ್ಲಿ, ಅದರಲ್ಲೇ ದೊಡ್ಡ ದೊಡ್ಡ ಮರಗಳು, ನೋಡೋಕ್ಕೆ ಚಂದ ಇವೆಲ್ಲ. ನೋಡಿ ಫ್ರೆಂಡ್ಸ್, ಬಸ್ ಸ್ಟಾಪ್ ಇದೆ. ಬಸ್ ಸ್ಟಾಪ್ ಪಕ್ಕ ಹೀಗೆ ಸೈಕಲ್ ನಿಲ್ಲಿಸಿ ಲಾಕ್ ಮಾಡಿ ಹೋಗಿರ್ತಾರೆ. ಏನೂ ತೊಂದರೆ ಆಗಲ್ಲ. ನೋಡಿ, ಸೈಕಲ್ಗಳನ್ನು ನೀಟಾಗಿ ಈ ಥರ ಬಸ್ ಸ್ಟಾಪ್ ಪಕ್ಕ ನಿಲ್ಲಿಸಿ ಹೋಗಿರ್ತಾರೆ. ನೋಡಿ ಫ್ರೆಂಡ್ಸ್, ಮನೆಗಳೆಲ್ಲ ಹೇಗಿರುತ್ತೆ ನೋಡ್ತಾ ಹೋಗಿ, ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಇವೆಲ್ಲ ಸಿಂಗಲ್ ಹೌಸ್ಗಳು. ಮೇಲ್ಗಡೆನೂ ರೂಮ್ಸ್ ಎಲ್ಲ ಇರುತ್ತೆ ಈ ಮನೆಗಳಲ್ಲಿ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ನೋಡಿ, ವಾಕಿಂಗ್ ಪಾತು, ಸೈಕಲ್ ಪಾತು ನೋಡಿದ್ರಲ್ವಾ. ನೋಡಿ ಫ್ರೆಂಡ್ಸ್, ಈ ಮನೆಗಳಲ್ಲೆಲ್ಲ ಇಲ್ಲಿ ಕಾಂಪೌಂಡ್ ಇರುವಂತಹ ಮನೆಗಳು ಸ್ವಲ್ಪ ಕಮ್ಮಿನೇ. ಈ ಥರ ಗಿಡಗಳಿಂದನೇ ಕಾಂಪೌಂಡ್ ಥರ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಮನೆ ಮುಂದೆನೂ ಅಷ್ಟೇ, ಹಿಂದ್ಗಡೆ ಸುಮಾರು ಮನೆಗಳಿಗೆ ಕಾಂಪೌಂಡ್ ಇರುತ್ತೆ, ಮುಂದ್ಗಡೆ ಕಾಂಪೌಂಡ್ ಕಮ್ಮಿ ಮನೆಗಳಿಗೆ. ನೋಡಿ, ಒಂದು ಮನೆಯ ಗೋಡೆಗೆ ಕಾರ್ ಸುಮಾರು ಮನೆಗಳಿಗೆ ಪಾರ್ಕಿಂಗ್ ಇರುತ್ತೆ. ತುಂಬ ಮನೆಗಳಿಗೆ ಪಾರ್ಕಿಂಗು ಇರುವುದಿಲ್ಲ. ರೋಡಲ್ಲಿ ಪಾರ್ಕಿಂಗ್ ಮಾಡುವಂಥದ್ದು ಗೌರ್ಮೆಂಟ್ ರೂಲ್ಸೇ ಹಾಗೆ ಇದೆ. ಆ ಥರ ಇರುತ್ತೆ, ರೋಡಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಈ ಥರ ಇರುತ್ತೆ ನೋಡಿ, ಎಲ್ಲ ಮನೆಗಳು ಅಟ್ಯಾಚ್ ಹಾಕ್ಕೊಂಡಿರುತ್ತೆ. ನಿಮಗೆ ನೋಡುವಾಗಲೇ ಖುಷಿ ಅನಿಸ್ಬೋದಲ್ವಾ, ಹೇಗೆ ಹಸಿರು ಹಸಿರು, ನಿಮಗೂ ಎಲ್ಲಿ ನೋಡಿದರೂ ಹಸಿರು ಕಾಣ್ತಾ ಇರುತ್ತಲ್ವ. ನನಗೂ ಖುಷಿ ಅದು ತೋರ್ಸೋಕ್ಕೆ. ಇಲ್ಲಿ ಸೈಕಲ್ಗಳನ್ನೆಲ್ಲ ಹೇಗೆ ಪಾರ್ಕ್ ಮಾಡಿದ್ದಾರೆ ನಾನು ತೋರಿಸಿದೆ ಮೊದಲೇ ನಿಮಗೆ. ನೋಡಿ, ಇಲ್ಲೂ ಅಷ್ಟೇ ಸೈಕಲೆಲ್ಲ ಹೇಗೆ ಪಾರ್ಕ್ ಮಾಡಿದ್ದಾರೆ ನೋಡಿ ನೀವೇ. ಇಲ್ಲಿ ಸೈಕಲ್ ಬಳಕೆ ತುಂಬ ಜಾಸ್ತಿ. ನೆದರ್ಲ್ಯಾಂಡ್ಸಿಗೆ ಹೆಸರು ಸೈಕಲ್ ನೇಷನ್ ಅಂತ. ಕಾಂಪೌಂಡ್ ನೋಡಿ ಹೇಗಿರುತ್ತೆ ಅಂತ, ಸ್ವಲ್ಪ ಕೆಳಗಡೆ ಕಟ್ಟಿ ಆಮೇಲೆ ಗಿಡಗಳನ್ನೇ ಬೆಳೆಸಿದ್ದಾರೆ. ಈ ಥರ ಅದು ಎಷ್ಟೋ ಹೈಟ್ವರೆಗೆ ಅಷ್ಟೇ ಕಟ್ಬೋದು, ಆ ಥರ ಇರುತ್ತೆ. ಅದಕ್ಕೆ ಅಷ್ಟು ಕಟ್ಟೆ ಥರ ಕಟ್ಟಿ ಗಿಡಗಳನ್ನೇ ಕಾಂಪೌಂಡ್ ಥರ ಮಾಡಿರ್ತಾರೆ ನೋಡಿ. ಪ್ರತಿ ಮನೆಯ ಮುಂದೆ ನಿಮಗೆ ಕಾಣೋದೇ ಹಸಿರು, ಇಲ್ಲ ಬಣ್ಣ ಬಣ್ಣದ ಹೂಗಳು, ಆ ಥರ ಇಟ್ಕೊಂಡಿರ್ತಾರೆ ಪ್ರತಿಯೊಬ್ಬರು.
ನೋಡಿ ರೋಡ್ ಸೈಡಲ್ಲಿ ಎಂಥ ಕಲರ್ಫುಲ್ ಫ್ಲವರ್ಸ್ ಅಂತ ನನಗಂತೂ ಎಷ್ಟು ಖುಷಿಯಾಯಿತು ನೋಡಿ. ಇದು ಅಪಾರ್ಟ್ಮೆಂಟ್ ಸಿಸ್ಟಮ್ಸ್. ಅಪಾರ್ಟ್ಮೆಂಟ್ಗಳು ಈ ಥರ ಸಣ್ಣ 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 ಬ್ಲಾಕ್ಗಳು ಸುಮಾರು ಇರುತ್ತೆ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಇವೆ, ಅದನ್ನು ತೋರಿಸ್ತೀನಿ ನೋಡಿ. ಇವೆಲ್ಲ ನನ್ನ ಹಿಂದ್ಗಡೆ ಇರುವಂಥದ್ದು ಅಪಾರ್ಟ್ಮೆಂಟ್ಗಳು, ಸ್ಮಾಲ್ ಅಪಾರ್ಟ್ಮೆಂಟ್ಗಳು. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಇದೆ, ಒಂದು ಸಣ್ಣ ಸಣ್ಣ ಕಾಂಪ್ಲೆಕ್ಸ್ ಆ ಥರದ್ದು ತುಂಬ ಬಿಲ್ಡಿಂಗ್ಸ್ ಆ ಥರದ್ದು ಇದೆ. ಎಲ್ಲವೂ ನಾನು ಹೇಳಿದಾಗೆ ರೂಫನ್ನು ಹೇಗೆ ಮಾಡಿರ್ತಾರೆ ನೋಡಿ, ಈ ಥರ ಶೇಪಲ್ಲೇ ಇರುತ್ತೆ. ಅದು ಡಚ್ ಆರ್ಕಿಟೆಕ್ಚರು ಹೌದದು, ಆ ಥರ ಡಿಸೈನಲ್ಲೇ ಮಾಡಿರ್ತಾರೆ ಅಪಾರ್ಟ್ಮೆಂಟ್ಗಳೆಲ್ಲ. ಎಲ್ಲ ಮನೆಗಳು ಈ ಥರ ಇರುತ್ತೆ. RCC ಮನೆಗಳು ಈಗ ತುಂಬ ಬರ್ತಾ ಇದೆ, ಆದರೆ ಓಲ್ಡ್ ಹೌಸ್ಗಳೆಲ್ಲ ಹಳೆಯ ಹಿಂದಿನ ಮನೆಗಳು, ಆಮೇಲೆ ತುಂಬ ಮನೆಗಳು ಆ ಸ್ಟ್ರಕ್ಚರಲ್ಲೇ ಈಗಲೂ ಕಟ್ತಾ ಇರುವಂಥದ್ದು ಇಲ್ಲಿ. ಆಮೇಲೆ ಇಂಡಿವಿಜುವಲ್ ಹೌಸ್, ಟ್ವಿನ್ ಹೌಸ್ಗಳು, ಸೆಮಿ ಡಿಟ್ಯಾಚ್ಡ್ ಹೌಸ್ಗಳಂತಾರೆ. ಟ್ವಿನ್ ಹೌಸ್ಗಳಿಗೆ ಎಲ್ಲ ಮನೆಗಳಲ್ಲೂ ಮುಂದ್ಗಡೆ ಹಿಂದ್ಗಡೆ ಜಾಗ ಇರುತ್ತೆ. ಬಟ್ ನಮ್ಮ ಇಂಡಿಯಾ ಥರ ಕ್ಲೀನ್ ಮಾಡೋಕ್ಕೆ ಎಲ್ಲ ಕೆಲಸದವರು ಅವರೆಲ್ಲ ಸಿಕ್ಕಲ್ಲ. ನಮ್ಮ ಮನೆಯ ಕೆಲಸಗಳನ್ನು ನಾವೇ ಮಾಡ್ಕೊಳ್ಬೇಕು. ಸಿಕ್ಕಿದ್ರೂ ಅಪರೂಪಕ್ಕೆ ಕಟ್ಟಿಂಗಿಗೆ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಕರೆಸ್ಕೊಂಡ್ರು ತುಂಬ ಕಾಸ್ಟ್ಲಿ ಇರುತ್ತೆ. ಪ್ರತಿಯೊಬ್ಬರ ಕೆಲಸಕ್ಕೂ ರೆಸ್ಪೆಕ್ಟ್ ಇದೆ ಇಲ್ಲಿ. ಹಾಗಾಗಿ ಎಲ್ಲರನ್ನು ನೀವು ಸುಮ್ಮನೆ ಮನೆ ಕೆಲಸಕ್ಕೆ ಜನ ಬೇಕು, ಕ್ಲೀನ್ ಮಾಡೋಕ್ಕೆ ಜನ ಬೇಕು ಅಂದರೆ ಇಲ್ಲಿ ಸಿಕ್ಕಲ್ಲ. ಅವ್ರ ಮನೆ ಕೆಲಸನ ಖುಷಿಯಿಂದ ಪ್ರತಿಯೊಬ್ಬರು ಅವರೇ ಮಾಡ್ಕೊಳ್ಬೇಕು. ಆಮೇಲೆ ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಳ್ಬೇಕು. ಹಾಗೆ ಕಸ ವಿಲೇವಾರಿನೂ ಅಷ್ಟೇ ಮೇಂಟೈನ್ ಮಾಡ್ತಾರೆ. ಇಲ್ಲಿ ಎಷ್ಟು ಸಿಸ್ಟಮೆಟಿಕ್ ಇದೆ ಪ್ರತಿಯೊಂದು. ನನಗೆ ಗೊತ್ತಿರುವಂತಹ ವಿಷಯಗಳನ್ನು, ನಾನು ನೋಡಿದ ವಿಷಯಗಳನ್ನು ನಿಮಗೆ ತಿಳಿಸಬೇಕು ಅಂತ. ಹೂವು ಚೆಲುವೆಲ್ಲ ತಂದೆಂದಿತು ನೋಡಿ. ರೋಡ್ ಸೈಡಲ್ಲಿ ಎಂಥ ಕಲರ್ಫುಲ್ ಹೂವು ನೋಡಿ. ನಮ್ಮಿಬ್ಬರ ವಾಕಿಂಗ್ ನಡೀತಾ ಇದೆ. ಇವತ್ತು ಒಳ್ಳೆ ವೆದರ್, ಬೇರೆ ಬಿಸಿಲಿದೆ, ಚೆನ್ನಾಗಿದೆ ವೆದರು. ಹಾಗಾಗಿ ವಾಕಿಂಗ್ ಬಂದಿದ್ದೀವಿ. ಗಂಟೆ ಎಷ್ಟು ಗೊತ್ತಾ ಫ್ರೆಂಡ್ಸ್? 7 ಗಂಟೆ. ನೆದರ್ಲ್ಯಾಂಡ್ಸಲ್ಲಿ ಮುಸ್ಸಂಜೆ 7 ಗಂಟೆ, ಇಂಡಿಯಾದಲ್ಲಿ 10:30 ಗಂಟೆ. ಈಗ ಹೇಗೆ ಬಿಸಿಲಿದೆ ನಾನು ಹೇಳ್ತೀನಲ್ವಾ, 10:30 ಆದರೂ ಬಿಸಿಲೇ ಇರುತ್ತೆ. ಹಗಲು ತುಂಬ ಉದ್ದ ಅಂತ ಸುಮಾರು ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಅದೇ ವಾತಾವರಣ ದಿನ ಬದಲಾಗ್ತಾ ಇರುತ್ತೆ. ಒಂದು ದಿವಸ ಮೋಡ, ಒಂದು ದಿನ ಅಲ್ಲ, ಅರ್ಧ ಗಂಟೆ ಒಳಗೆ ವ್ಯತ್ಯಾಸ ಆಗ್ತಾ ಇರುತ್ತೆ. ಬಟ್ ಇವತ್ತು ಬೆಳಿಗ್ಗೆಲ್ಲ ತುಂಬ ಮೋಡ ಇತ್ತು. ಆಮೇಲೆ ಒಳ್ಳೆ ವೆದರ್, ಒಳ್ಳೆ ಬಿಸಿಲಿದೆ. ಇವತ್ತು ಸ್ವೆಟ್ರ್ ಹಾಕ್ಕೊಂಡು ಬಂದಿದ್ದಕ್ಕೆ, ಜಾಕೆಟ್ ಹಾಕಿದ್ದಕ್ಕೆ ಸೆಕೆ ಆಗ್ತಾಯಿದೆ ನಮಗೆ. ವಾಕಿಂಗ್ ಹೋದವಾಗ ಎಲ್ಲ ವಿಷಯಗಳನ್ನು ನಿಮಗೂ ಹಂಚ್ಕೊಳ್ತೀನಿ ನಾನು. ಬನ್ನಿ. ಹಾಗೆಯೇ ನಾನು ನಿಮಗೆ ಟ್ವಿನ್ ಹೌಸ್ಗಳು, ರೋ ಹೌಸ್ಗಳು ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ನೋಡಿ. ಫ್ರೆಂಡ್ಸ್, ಇವತ್ತು ಸ್ಕೈ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಹೆಂಗೆ ಏರೋಪ್ಲೇನೆಲ್ಲ ಹೋಗೋದು ಕಾಣುತ್ತೆ ನೋಡಿ ನಿಮಗೆ. ಇಲ್ಲಿ ಸಮ್ಮರ್ ಬಂತು, ಸ್ಕೈ ಕ್ಲೀನ್ ಇದೆ ಅಂದರೆ ಇದೆಲ್ಲ ನಿಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಎಷ್ಟು ಹೋಗ್ತಾ ಇರುತ್ತೆ ಗೊತ್ತಾ ಏರೋಪ್ಲೇನ್ಗಳು, ನೋಡೋಕ್ಕೆ ಚಂದ ಇವೆಲ್ಲ. ಮನೆ ಮುಂದೆ ಬಣ್ಣ ಬಣ್ಣದ ಹೂಗಳು ನೋಡಿ. ನಾನು ಹೇಳ್ತೀನಲ್ಲ, ಹುಲ್ಲಲ್ಲೇ ಗ್ರಾಸಲ್ಲೇ ಆ ಥರ ಕಾಂಪೌಂಡೆಲ್ಲ ಗಿಡದಲ್ಲೇ ಮಾಡಿರ್ತಾರೆ ನೋಡಿ. ಚಂದ ಹೂ ಹಾಕ್ಕೊಂಡಿರ್ತಾರೆ. ಅಲ್ಲೊಂದು ಬೆಕ್ಕನ್ನು ಕಟ್ಟಾಕಿಬಿಟ್ಟಿದ್ರು. ಅದು ಒಳ್ಳೆ ದನಗಳನ್ನು ಮೇಯಕ್ಕೆ ಬಿಟ್ಟಂಗೆ ಕಟ್ಟಿದ್ರು. ಅದು ಆರಾಮ ಉರುಳಾಡ್ಕೊಂಡಿತ್ತು ನೋಡಿ. ಖುಷಿ ಆಯಿತು ನನಗೆ ನೋಡಿ. ಇವೆಲ್ಲ ಟ್ವಿನ್ ಹೌಸ್ಗಳು. 2 ಮನೆ ಇರುತ್ತೆ ನೋಡಿ. ಇದೊಂದು ಡೋರು, ಪಕ್ಕದಲ್ಲಿ ಸೈಕಲ್ ಪಕ್ಕ ಇನ್ನೊಂದು ಡೋರು. ಈ ಥರ ಟ್ವಿನ್ ಹೌಸ್ಗಳು. 2 ಮನೆ, 2 ಮನೆಗಳಿವೆಲ್ಲ ನೋಡಿ. ಮುಂದಿರೋದು ಅದೇ ಥರ ಎಲ್ಲ 2 ಮನೆಗಳು, ಟ್ವಿನ್ ಹೌಸ್ಗಳು. ಇದು ಇಂಡಿಪೆಂಡೆಂಟ್ ಮನೆ. ಎಷ್ಟು ಎದುರುಗಡೆ ಎಲ್ಲ ಜಾಗ ನೋಡಿ, ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಚೆನ್ನಾಗಿರುತ್ತೆ ನೋಡೋಕ್ಕೆ. ಹೂಗಳನ್ನು ನೋಡಿ ಕಣ್ ತುಂಬಿಸ್ಕೊಳ್ಳಿ ನೋಡಿ. 3 ಮಂತ್ ಫ್ಲವರ್ಸ್ ಎಷ್ಟು ಚೆಂದ ಅರಳಿದೆ ನೋಡಿ ಮನೆಯ ಮುಂದ್ಗಡೆ ನೋಡಿ. ಫ್ರೆಂಡ್ಸ್, ಇದೆಲ್ಲ ಟ್ವಿನ್ ಹೌಸ್ಗಳು, 2 ಮನೆ. ಅದೊಂದು ಮನೆ, ಈ ಕಡೆ ಒಂದು ಮನೆ, ಮಧ್ಯ ಗ್ಯಾಪ್ ಇರುತ್ತೆ, ಪಾರ್ಕಿಂಗ್ ಇರುತ್ತೆ. 2 ಮನೆ ಮಧ್ಯ, ಮತ್ತೆ 2 ಮನೆ ಇರುತ್ತೆ ನೋಡಿ. ಇದು ಇಂಡಿಪೆಂಡೆಂಟ್ ಮನೆ. ಸುತ್ತ ಗ್ರೀನರಿ ಎಲ್ಲ ಇರುತ್ತೆ ನೋಡಿ ನೀವು. ಇದು ಕೂಡ ಟ್ವಿನ್ ಹೌಸಸ್ಸು. ಪಾರ್ಕಿಂಗು ಕೆಲವು ಟ್ವಿನ್ ಹೌಸ್ಗಳಲ್ಲಿ ಪಾರ್ಕಿಂಗ್ ಇರುತ್ತೆ. ಇನ್ನು ತುಂಬ ರೋ ಹೌಸ್ಗಳಲ್ಲಿ ಎಲ್ಲ ಪಾರ್ಕಿಂಗ್ ಇರೋದಿಲ್ಲ. ಮನೆ ಮುಂದೆ ಪಾರ್ಕಿಂಗ್ ಮಾಡೋಕ್ಕೆ ಪರ್ಮಿಷನ್ ಇರುತ್ತೆ, ಮನೆ ಮುಂದೆ ನಿಲ್ಲಿಸ್ತಾರೆ. ಇಲ್ಲಿ ಫ್ರೆಂಡ್ಸ್, ರೆಂಟೆಡ್ ಹೌಸಿಗೆ ರೆಂಟು ತುಂಬ ಕಾಸ್ಟ್ಲಿ. ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇಲ್ಲಿ ಮನೆಗಳು ಸ್ವಲ್ಪ. ಹಾಗಾಗಿ ಕಾಸ್ಟ್ ಆಫ್ ಲಿವಿಂಗ್ ಸ್ವಲ್ಪ ಕಾಸ್ಟ್ಲಿ ಈ ಊರುಗಳಲ್ಲಿ. ಯಾಕಂದರೆ ಮನೆ ಬಾಡಿಗೆನೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇಲ್ಲಿ. ಸ್ಟುಡಿಯೋ ಅಪಾರ್ಟ್ಮೆಂಟ್ಗಳು ಇರುತ್ತೆ ಇಲ್ಲಿ, ಚಿಕ್ಕದು ಒಬ್ಬರೊಬ್ಬರೇ ಬಂದವಾಗ ಉಳಿಯೋಕ್ಕಾಗುವಂಥ ಸ್ಟುಡಿಯೋ ಅಪಾರ್ಟ್ಮೆಂಟ್ಗಳು ಇರುತ್ತೆ. ಬ್ಯಾಚುಲರ್ಸು ಎಲ್ಲ ಇದ್ದವಾಗ ಅಥವಾ ಫಸ್ಟ್ ಈ ಊರಿಗೆ ಬಂದವಾಗ ಅಂಥ ಮನೆಗಳಲ್ಲಿದ್ದು ಆಮೇಲೆ ದೊಡ್ಡ ಮನೆ ಹುಡ್ಕೊಳ್ತಾರೆ ಎಲ್ಲರೂ ನೋಡಿ. ಎಲ್ಲ ಟ್ವಿನ್ ಹೌಸ್ಗಳು. ಮನೆ ಮುಂದೆ ನಾನು ಹೇಳ್ತೀನಲ್ಲ,
ಗಾರ್ಡನಿಂಗ್ ಮಾಡ್ಕೊಂಡಿರ್ತಾರೆ ಪ್ರತಿಯೊಬ್ಬರು ಅಂತ ನೋಡಿ. ಎಷ್ಟು ಚೆನ್ನಾಗಿ ಹೂಗಳನ್ನೆಲ್ಲ ಬೆಳೆಸ್ಕೊಂಡಿರ್ತಾರೆ, ಈ ಥರ ಗಿಡಗಳನ್ನೆಲ್ಲ ಹಾಕ್ಕೊಂಡಿರ್ತಾರೆ ಇಂಟ್ರೆಸ್ಟ್ ಇರುವವರು. ಇಲ್ಲಾಂದರೆ ನೀಟಾಗಿ ಇಟ್ಕೊಂಡಿರ್ತಾರೆ. ಮತ್ತು ಎಲ್ಲ ಮನೆಗಳು ಇಟ್ಟಿಗೆನೇ ಇರುತ್ತೆ, ಇಟ್ಟಿಗೆಯಿಂದ ಕಟ್ಟಿರ್ತಾರೆ, ಹೊರಗಡೆ ಪ್ಲಾಸ್ಟ್ರಿಂಗ್ ಇರೋದಿಲ್ಲ. ಅದೇ ಇಲ್ಲಿದು ಸ್ಪೆಷಾಲಿಟಿ. ನೀವು ಮ್ಯಾಕ್ಸಿಮಮ್ ಅಪಾರ್ಟ್ಮೆಂಟ್ಗಳಲ್ಲಿ, ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಪ್ಲಾಸ್ಟ್ರಿಂಗ್ ಇರುತ್ತೆ, ಇಲ್ಲ ಅಂದರೆ ಬರೀ ಇಟ್ಟಿಗೆನೇ ಇರುತ್ತೆ ಹೊರಗಡೆಯಿಂದ. ನೋಡಿ ಎಲ್ಲ ಮನೆಗಳು ಹಾಗೇ ಇರುತ್ತೆ. ನೋಡಿ ಮನೆ ಮುಂದೆ ಹೇಗೆ ಗಿಡಗಳನ್ನು ಬೆಳೆಸ್ಕೊಂಡಿರ್ತಾರೆ, ನೀವೇ ನೋಡಿ, ಚೆನ್ನಾಗಿ ಇರುತ್ತೆ. ನೋಡಿ ಇವೆಲ್ಲ ರೋ ಹೌಸ್ಗಳು, ನೋಡಿ ರೋ ಹೌಸ್, ತಾಗಿ 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 ಬರುತ್ತೆ ನೋಡಿ ಮನೆಗಳು, ಗ್ಯಾಪ್ ಇರೋದಿಲ್ಲ. ಇವೆಲ್ಲ ರೋ ಹೌಸ್ಗಳು, ತುಂಬ ರೋ ಹೌಸ್ಗಳಿರುತ್ತೆ ಇಲ್ಲಿ. ರೋ ಹೌಸ್ಗಳು, ಟ್ವಿನ್ ಹೌಸ್ಗಳು, ಆಮೇಲೆ ಅಪಾರ್ಟ್ಮೆಂಟ್ಸ್, ಆಮೇಲೆ ದೊಡ್ಡ ದೊಡ್ಡ ವಿಲ್ಲಾಸು, ಬೋಟ್ ಹೌಸು, ರಿಚ್ ಪಾರ್ಟೀಸ್ ಎಲ್ಲ ಸಿಟಿಯಿಂದ ಹೊರಗಡೆ ಎಲ್ಲ ಮಾಡ್ಕೊಂಡಿರ್ತಾರಂತೆ. ನೋಡೋಕ್ಕೆ ಖುಷಿ ಕೊಡುತ್ತೆ ಇವೆಲ್ಲ. ನೋಡಿದ್ರಲ್ವ ರೋ ಹೌಸಸ್ ಹೇಗಿರುತ್ತೆ ಅಂತ ತೋರಿಸ್ದೆ ನಾನು ನಿಮಗೆ. ಹಾಗೆ ಎದುರುಗಡೆ ಒಂದು ಅಪಾರ್ಟ್ಮೆಂಟ್ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ ಅದೊಂದು ಅಪಾರ್ಟ್ಮೆಂಟ್ ಎದುರುಗಡೆ ಕಾಣ್ತಾ ಇದೆಯಲ್ಲ, ನೋಡಿ ಇದು ಅಪಾರ್ಟ್ಮೆಂಟು. ಎಲ್ಲ ಥರದ ಮನೆಗಳು ಇದೆ ನೋಡಿ ಇಲ್ಲಿ, ಎಲ್ಲ ರೋ ಹೌಸ್ ಕಾಣ್ತಾ ಇದೆಯಲ್ಲ ನಿಮಗೆ, ಸಾಲಾಗಿ ಇರುವಂತಹ ಮನೆಗಳು ನೋಡಿ. ಇದು ಕೂಡ ತುಂಬ ದೊಡ್ಡ ಅಪಾರ್ಟ್ಮೆಂಟ್ಸು. ಹಾಗೆ ನೋಡಿ ಅದು ಮಧ್ಯದಿಂದ ನಿಮಗೆ ಅದರ ಒಳಗಡೆ ಕಾಣ್ತಾ ಇದೆಯಲ್ಲ, ಹಾಗೆ ಒಳಗಡೆ ಅಪಾರ್ಟ್ಮೆಂಟ್ಸ್ ಇದೆ. ಅದರಲ್ಲಿ ತುಂಬ ದೊಡ್ಡ ಅಪಾರ್ಟ್ಮೆಂಟ್, ಇದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸು. ನಿಮಗೆ ತೋರಿಸೋಣ ಅಂತ ಅದರ ಕ್ಲಿಪ್ಪಿಂಗು ನಿಮಗೆ ಕೊಟ್ಟೆ ನಾನು. ನೋಡಿದ್ರಲ್ವಾ ಇಲ್ಲಿ ಯಾವ್ಯಾವ ರೀತಿಯ ಮನೆಗಳಿರುತ್ತೆ ಅಂತೆಲ್ಲ ತೋರಿಸ್ಕೊಟ್ಟೆ. ನೀವು ಖುಷಿಪಟ್ರಲ್ವಾ? ಕಸಗಳನ್ನು ಆಯಾ ಕಸದ ಡಸ್ಟ್ಬಿನ್ಗಳಲ್ಲಿ ಹಾಕಿ ಯಾವ ವಾರ ಇರುತ್ತೋ ಆ ವಾರ ಹೊರಗಡೆ ಇಡ್ತಾರೆ. ಹಾಗೆ ನೋಡಿ ಕವರ್ಗಳಲ್ಲಿ, ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳಲ್ಲಿ ಹಾಕಿರುವ ಕಸಗಳನ್ನು ನಾಯಿ ಮತ್ತು ಹಕ್ಕಿಗಳು ಓಪನ್ ಮಾಡಬಾರ್ದು ಅಂತ ಕಂಬಗಳಿಗೆ ಎಲ್ಲ ನೇತು ಹಾಕಿರ್ತಾರೆ. ಇಲ್ಲಂತೂ ಬೀದಿ ನಾಯಿಗಳನ್ನೋದು ಇಲ್ಲವೇ ಇಲ್ಲ, ಹಕ್ಕಿಗಳು ಓಪನ್ ಮಾಡ್ತವೆ, ಅದಕ್ಕೆ ಇಟ್ಟಿರ್ತಾರೆ. ಹಾಗೆ ಮುನ್ಸಿಪಾಲ್ಟಿರು ಬಂದು ತೊಗೊಂಡೋಗ್ತಾರೆ. ನೋಡಿದ್ರಲ್ವಾ ಯಾವ್ಯಾವ ರೀತಿಯ ಮನೆಗಳಿದೆ ನೆದರ್ಲ್ಯಾಂಡ್ಸ್ ಕಂಟ್ರಿಯ ಐಂದೋವನ್ ಮತ್ತು ವೆಲ್ದೋವನ್ ಸಿಟಿಯ ಆ ಮನೆಯ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ದೆ. ಹೇಗನ್ನಿಸ್ತು ನಿಮಗೂ? ಇಷ್ಟ ಆಯಿತಾ? ಶ್ಯಾಮಲಾ ಬ್ಲಾಗ್ಸ್ ಇಷ್ಟಪಡುವವರು ಅದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನೆದರ್ಲ್ಯಾಂಡ್ಸಿನ ಏನೇನು ವಿಶೇಷತೆಗಳಿವೆ ಎಲ್ಲನೂ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ, ತೋರಿಸ್ತಾ ಹೋಗ್ತೀನಿ. ನನ್ನೊಟ್ಟಿಗೆ ನೀವು ನೋಡಿ ಖುಷಿಪಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಎಲ್ಲರಿಗೂ, ನಮಸ್ತೆ.